ವೀಕ್ಷಕರೇ, ಫೆಬ್ರವರಿ 7ಕ್ಕೆ ಬಹು ನಿರೀಕ್ಷೆಯ ಗಜರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಸಂಗೀತ ನಿರ್ದೇಶಕರಾಗಿ ನಿಮ್ಮೆಲ್ಲರ ಪ್ರೀತಿಯ ಮನೋಮೂರ್ತಿ ಸರ್ ಅವರು ವಿಭಿನ್ನವಾದ ಹಾಡುಗಳನ್ನು ಕೊಡೋದ್ರ ಮೂಲಕ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕೇನಪ್ಪ ಅಂತ ಹೇಳಿದ್ರೆ, ಮನೋಮೂರ್ತಿ ಸರ್ ಅಂತ ಬಂದಾಗ ಕನ್ನಡಕ್ಕೆ ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಂಥವರು. ಯಾವತ್ತಿಗೂ ಕೂಡ ಅದು ಎವರ್ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು. ಕೇಳಿದರೆ ಮತ್ತೆ ಮತ್ತೆ ಕೇಳೋಣ ಅನ್ನಿಸುವಂಥ ಹಾಡುಗಳನ್ನು ಕೊಟ್ಟಂತಹ ಖ್ಯಾತ ಸಂಗೀತ ನಿರ್ದೇಶಕರು ಇವರು. ಸಂಗೀತನೇ ನನ್ನ ಉಸಿರು ಅಂತ ಹೇಳಿ ಜೀವನವನ್ನು ಸಾಗಿಸಿದವರು. ಈಗಲೂ ಕೂಡ ಜನರನ್ನು ರಂಜಿಸಬೇಕು ಅಂತ ಹೇಳಿ ಅದ್ಭುತವಾದ ಹಾಡುಗಳನ್ನು ಕೊಡ್ತಾ ಹೋಗ್ತಿದ್ದಾರೆ. ಸೊ ನನ್ನ ಜೊತೆ ಇದೀಗ ಮನೋಮೂರ್ತಿ ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗೆ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಕಾಫ್ ಕೋಲ್ಡ್ ಇದೆ ಅಷ್ಟೇ. ಸರ್, ಒಂಥರ ನಾವೆಲ್ಲ ಲಕ್ಕಿ ಅಂತಲೇ ಹೇಳಬಹುದು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಮೇರಿಕಾ ಆಗಿರ್ಬೋದು, ನನ್ನ ಪ್ರೀತಿಯ ಹುಡುಗಿ ಆಗಿರ್ಬೋದು, ಮುಂಗಾರು ಮಳೆ ಆಗಿರ್ಬೋದು, ಮಿಲನ ಆಗಿರ್ಬೋದು, ಚೆಲುಚಿತ್ತಾರ, ಈ ಸಿನಿಮಾ ಹೀಗೆ ಹಲವಾರು ಸಿನಿಮಾಗಳಿಗೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಂತಹ ಒಂದು ಸಂಗೀತ ನಿರ್ದೇಶಕರು ಸರ್ ನೀವು. ಗಜರಾಮ ಸಿನಿಮಾದಲ್ಲೂ ಕೂಡ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀರಾ. ನಿಮ್ಮ ಮೊದಲ ರಿಯಾಕ್ಷನ್? ನನಗೆ ಗಜರಾಮನು ನಂದು ಫಸ್ಟ್ ಫಿಲ್ಮ್ ಥರ ಫೀಲ್ ಆಯಿತು. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಇದೆ, ವೆರಿ ವೆರಿ ಡಿಫ್ರೆಂಟ್ ಟೈಪ್. ಈ ಥರ ಜಾನ್ರ ನಾನು ಮುಂಚೆ ಮಾಡಿಲ್ಲ. ಓಕೆ, ಇದನ್ನು ನೀವು ಏನು ಹೇಳ್ಬೋದು ಅಂದರೆ, ಇಟ್ ಈಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ನನ್ನ ಪೈಲ್ವಾನ್ ಅಂದ್ರೆ ಐ ಫೀಲ್ ವೆರಿ ಸ್ಯಾಡ್. ಯಾಕಂದರೆ ಅವ್ರು ಅಷ್ಟೊಂದು ಕಷ್ಟಪಡ್ತಾರೆ, ಹೊಡೆಸ್ಕೊಳ್ತಾರೆ, ಸೋಲ್ತಾರೆ, ಗೆಲ್ತಾರೆ, ಬಟ್ ದಿ ವರ್ಕ್ ಸೊ ಹಾರ್ಡ್. ಬಟ್ ಅವ್ರಿಗೆಲ್ಲ ರೆಕಗ್ನಿಷನ್ ಬರೋದೇ ತುಂಬ ಕಮ್ಮಿ. ಸೊ ಈ ಸ್ಟೋರಿನ ಕೇಳಿದಾಗಲೇ ಐ ಫೆಲ್ಟ್ ಇಟ್, ಐ ವಾಸ್ ವೆರಿ ಮೂಡ್. ಈ ಮೂವಿ ಹಿಂಗಿದೆ ಅಂತ. ಆಮೇಲೆ ಸಾಂಗ್ಸ್ನು ಎಸ್ಪೆಷಲಿ ಎಲ್ಲ ಸಾಂಗ್ಸೂ ಬೇರೆ ರೀತಿ ಎಲ್ಲ ಇದೆ. ಅಂದರೆ ಅದು ಸುಮ್ಮನೆ ಸಾಂಗ್ ಆಗಬೇಕು, ಇಲ್ಲಿ 20 ನಿಮಿಷ ಆದಮೇಲೆ ಒಂದು ಸಾಂಗ್ ಬರಬೇಕು ಅಂತ ಆ ಥರ ತೋರಿಸಿರೋ ಸಾಂಗ್ ಎಲ್ಲ ಸಾಂಗೂ ಫಂಕ್ಷನಲ್. ಅಂದರೆ ಒಂದು ಸ್ಟೋರಿ ಬಗ್ಗೆ ಮೂವ್ ಮಾಡೋ ಥರ ಸಾಂಗ್ ಅದು. ಪ್ರತಿ ಒಂದು ಸಾಂಗೂ ಈವನ್ ಒಂದು ಐಟಮ್ ನಂಬರ್ ಅಂತ ಹೇಳ್ತಾರೆ, ಸಾರಾಯಿ ಶಾಂತಮ್ಮ, ಐಟಮ್ ನಂಬರ್ ಅಲ್ಲ ಅದು. ಅದಕ್ಕೆ ಪರ್ಪಸ್ ಇದೆ ಆ ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸರ್, ನಾನಾಗಲೇ ಹೇಳ್ದಂಗೆ ಕನ್ನಡ ಸಿನಿಮಾ ಅಂತ ಬಂದಾಗ ನೀವು ಅಂತಹ ಅದ್ಭುತ ಹಾಡುಗಳನ್ನ ಕೊಟ್ಟಂಥವರು. ಆ್ಯಂಡ್ ನಾವು ಇವತ್ತಿಗೂ ಕೂತ್ಕೊಂಡು ಕೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೋರು ಅನ್ನೋ ಪದಕ್ಕೆ ಜಾಗವೇ ಇಲ್ಲದಂಥ ಹಾಡುಗಳು. ಎಷ್ಟು ಖುಷಿ ಇದೆ ಸರ್ ನಿಮಗೆ, ಎಷ್ಟು ಹೆಮ್ಮೆ ಇದೆ. ಕನ್ನಡಿಗರು ಯಾವತ್ತೂ ಕೂಡ ಈ ಹಾಡನ್ನು ಬಿಟ್ಕೊಡಲ್ಲ, ಪ್ರೀತಿಸ್ತಾರೆ. ನಾನು ಕೊಟ್ಟಂಥ ಹಾಡುಗಳನ್ನು ಪ್ರತಿದಿನ ಅದನ್ನು ಮತ್ತೆ ಮತ್ತೆ ಕೇಳಿ ಆನಂದಿಸ್ತಾರೆ ಅನ್ನೋ ಖುಷಿಯನ್ನು ಯಾವ ರೀತಿ ಹಂಚ್ಕೊಳ್ತೀರಾ ಸರ್? ಅಂದರೆ ನಾವೆಲ್ಲ ಹಾಡುಗಳು ಮಾಡೋದು, ನಾವೆಲ್ಲ ಕ್ರಿಯೇಟರ್ಸ್, ಕಂಪೋಸರ್ಸ್ ಇರ್ಬೋದು, ಯಾರು ಡೈರೆಕ್ಟರ್ ಇರ್ಬೋದು, ಯಾರು ಬೇಕಾದ್ರೆ ಆಡಿಯನ್ಸ್ ಇಷ್ಟಪಟ್ಟರೆ. ನಾನು ತುಂಬ ಫಾರ್ಚುನೇಟ್. ಯಾಕಂದರೆ ನನ್ನ ಸಾಂಗ್ಸ್ನ ನನ್ನ ಆಡಿಯನ್ಸು, ನನ್ನ ಲಿಸ್ನರ್ಸು ಅಷ್ಟೊಂದು ಕೇಳಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡಿದ್ದಾರೆ. ಸೊ ನನಗೆ ಅದೇನೇ ಇನ್ಸೆಂಟಿವ್, ನನಗೆ ಅದೇನೇ ಎನರ್ಜಿ ಕೊಡೋದು. ಆ ಥರನೇ ಮಾಡಬೇಕು, ಇನ್ನೂ ಕೊಡ್ತಾ ಇರಬೇಕು ಆಡಿಯನ್ಸ್ಗೆ. ಆ್ಯಂಡ್ ಆ ಥರ ಆ್ಯಂಡ್ ಆಡಿಯನ್ಸ್ ಆ್ಯಂಡ್ ಫೈನಲಿ ನಾವು ಇದೆಲ್ಲ ಮಾಡ್ಬೋದು. ನಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಡೈರೆಕ್ಟರ್ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಯಾವುದು ಏನು ಕೇರ್ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಆಡಿಯನ್ಸ್, ಅವ್ರ ರಿಯಾಕ್ಷನ್ ಏನಿದೆ. ಅದು ಸಾಂಗಿಗೆ ಮಾತ್ರ ಅಲ್ಲ, ನಾನು ಹೇಳ್ತಾ ಇರೋದು ಇನ್ನು ಮೂವಿಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಏನಕ್ಕೆ ಬೇಕಾದ್ರೂ ಇರ್ಬೋದು, ಅದು ಆಡಿಯನ್ಸ್ ಇದು. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ಮೋಸ್ಟ್ ಆಫ್ ಮೈ ಸಾಂಗ್ಸ್ ಆಡಿಯನ್ಸು ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಅದು ಅಂದರೆ ನೀವು ಆ ಥರನೇ ಎಫರ್ಟ್ ಹಾಕ್ತಾ ಹೋಗಬೇಕು. ಅಂದರೆ ಎವ್ರಿ ಸಾಂಗ್, ಎವ್ರಿ ಮೂವಿ ನಂದು ಮೊದಲನೇ ಮೂವಿ ಥರ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.